ನಮ್ಮ ಮೇಸ್ಟ್ರು ಪ್ರೊಫೆಸರ್ ಮುಕ್ಕಡ್ ಅಂತ ಸರ್ಚ್ ಲೈಟ್ ಅಂತ ಒಂದು ನ್ಯೂಸ್ ಪೇಪರ್ ಬರ್ತಾ ಇತ್ತು ಡೆಲ್ಲಿಯಲ್ಲಿ. ನಂಬರ್ 2 ನ್ಯೂಸ್ ಪೇಪರ್ ಆಗಿತ್ತು. ಬಹಳ ಪ್ರಖ್ಯಾತವಾದಂತಹ ಪೇಪರು. ಅದರಲ್ಲಿ ಒಳ್ಳೆ ಎಡಿಟರ್ ಅವ್ರು ನಮ್ಮ ಮೇಸ್ಟ್ರು. ಅವ್ರು ನಮ್ಮ ವೆಲ್ಕಮ್ ಮಾಡ್ತಾ ಓರಿಯೆಂಟೇಷನ್ ಪ್ರೋಗ್ರಾಮ್, ವೆಲ್ಕಮ್ ಟು ದಿ ಪ್ರೆಸ್ ಇಂಡಸ್ಟ್ರಿ ಅಂತಂದ್ರು. ನೋಡಿರ್ಬೋದು ನೀವು, ಗಾಡಿಗಳ ಮೇಲೆ ಕಾರ್ಗಳ ಮೇಲೆ ಪ್ರೆಸ್ ಅಂತ ಬರೆದಿರ್ತಾರೆ, ನೋಡಿದೀವಾ? ಸೊ ಅವ್ರೇನಂದ್ರು, ನೀವು 4 Pಗಳ ಬಗ್ಗೆ ತಿಳ್ಕೋಬೇಕು. ಪಿ ಅಂದ್ರೆ ಇಂಗ್ಲಿಷ್ ಲೆಟರ್ ಪಿ. ಮೊದಲನೇ ಪಿ ಯಾವುದು? ಪಬ್ಲಿಕ್. ಈ ಪಬ್ಲಿಕ್ ಎರಡನೇ ಪಿ ಕಂಡ್ರೆ ಹೆದರ್ಕೊಳ್ಳುತ್ತೆ. ಯಾವ್ದಾದ್ರು ಎರಡನೇ ಪಿ? ಪೊಲೀಸ್, ಖಾಕಿ ಅಲ್ವಾ? ನಾನ್ ಖಾಕಿ ಹಾಕೊಂಡು ನನ್ನ ಹೆದರ್ಕೋಬೇಡಿ. ಈ ಎರಡನೇ ಪಿ, ಮೂರನೇ ಪಿ ಕಂಡ್ರೆ ಹೆದರ್ಕೊಳ್ಳುತ್ತೆ, ಪಾಲಿಟಿಕ್ಸ್. ಪರ್ಫೆಕ್ಟ್, ಎಲ್ರಿಗೂ ಗೊತ್ತು. ಈ ಮೂರನೇ ಪಿ ಪೊಲಿಟಿಷಿಯನ್ ಇದೆಯಲ್ಲ, ಅದು 4ನೇ ಪಿ ಕಂಡ್ರೆ ಹೆದರ್ಕೊಳ್ಳುತ್ತೆ, ವೆಲ್ಕಮ್ ಟು ದ ಪ್ರೆಸ್. ಎಷ್ಟು ಜವಾಬ್ದಾರಿ ಇರಬೇಕು. ಎಲ್ಲಾ ಪಿಗಳನ್ನ ಹೆದರ್ಸುವಂತಹ ಮಾಧ್ಯಮದಲ್ಲಿ ಕೂತಿರೋ ಈ ವಿದ್ಯಾರ್ಥಿನಿಯರು ಜವಾಬ್ದಾರಿ ಇದೆಯಾ ಇಲ್ವೋ? ಇದೆ ಅಲ್ವಾ? ಅಷ್ಟು ಪವರ್ ಕೊಟ್ಟ ಮೇಲೆ ಅದಕ್ಕೆ ಡ್ಯೂಟೀಸ್ ಇರಬೇಕು, ಎಥಿಕ್ಸ್ ಇರಬೇಕು, ನೈತಿಕತೆ ಇರಬೇಕು, ಮೌಲ್ಯ ಇರಬೇಕು.